ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಇಂದು ನಾವು ನೋಡುತ್ತಿರುವ ಬಸವಣ್ಣನವರ ವಚನವು ನಮ್ಮ ಜೀವನದ ಅತಿ ಮೂಲಭೂತ ನೈತಿಕ ದಾರಿಯನ್ನು ತೋರಿಸುತ್ತದೆ. ಕಳಬೇಡ, ಕೊಲಬೇಡ, ಇದು ಕೇವಲ ಹಣದ ಕಳವು ಮಾಡಬೇಡ ಎಂಬುದಲ್ಲ. ಇತರರ ನಂಬಿಕೆಯನ್ನು ಕಳವು ಮಾಡಬೇಡ, ಸಮಯವನ್ನು ಕಳವು ಮಾಡಬೇಡ, ಅವಕಾಶವನ್ನು ಕಳವು ಮಾಡಬೇಡ, ಮೋಸ ಮತ್ತು ಕುತಂತ್ರದಿಂದ ದೂರವಿರು ಎಂದರ್ಥ. ಹುಸಿಯ ನುಡಿಯಲು ಬೇಡ. ಸುಳ್ಳು ಎಂದರೆ ಕೇವಲ ತಪ್ಪು ಮಾತು ಮಾತ್ರವಲ್ಲ. ಒಳಗೆ ಒಂದು, ಹೊರಗೆ ಮತ್ತೊಂದು ಆಗಬೇಡ. ನಾಟಕ ಮಾಡಬೇಡ. ಸತ್ಯವನ್ನು ಮುಚ್ಚಿಡುವ ಜೀವನದಿಂದ ದೂರವಿರು ಎಂದರ್ಥ. ಮುನಿಯಬೇಡ. ಕೋಪವು ಮಾನವೀಯ ಭಾವನೆ, ಆದರೆ ಕೋಪವನ್ನು ಸ್ವಭಾವವಾಗಿಸಿಕೊಳ್ಳಬೇಡ. ಕೋಪ ಮನಸ್ಸಿನ ಶಾಂತಿಯನ್ನು ಕದ್ದುಕೊಳ್ಳುತ್ತದೆ ಎಂದರ್ಥ. ಅನ್ಯರಿಗೆ ಅಸಹ್ಯ ಪಡಬೇಡ. ದ್ವೇಷ, ಅಸೂಯೆ, ಈರ್ಷೆ ಇವು ಇತರರಿಗೆ ಹಾನಿ ಮಾಡುವುದಕ್ಕಿಂತ ಮೊದಲು ನಮ್ಮೊಳಗಿನ ಶುದ್ಧಿಯನ್ನು ಹಾಳು ಮಾಡುತ್ತವೆ ಎಂದರ್ಥ. ತನ್ನ ಬಣ್ಣಿಸಲು ಬೇಡ. ಅಹಂಕಾರ ಬೇಡ. ನಾವು ಯಾರು ಅನ್ನುವುದನ್ನು ಅತಿಯಾಗಿ ತೋರಿಸಿಕೊಳ್ಳಬೇಕಾಗಿಲ್ಲ ಎಂದರ್ಥ. ಇದಿರ ಅಳಿಯಲು ಬೇಡ. ಇತರರನ್ನು ಕಡಿಮೆ ಮಾಡುವುದು, ಅನುಮಾನಿಸುವುದು ಇದು ನಮ್ಮ ಮಾನವೀಯತೆಯನ್ನು ಕುಗ್ಗಿಸುತ್ತದೆ. ಇದರ ನಂತರ ಬಸವಣ್ಣನವರು ಹೇಳುತ್ತಾರೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಎಂದರೆ ನಮ್ಮ ಉದ್ದೇಶಗಳ ಶುದ್ಧತೆ, ನಮ್ಮ ಮನಸ್ಸಿನ ಪ್ರಾಮಾಣಿಕತೆ. ಅದೇ ಬಹಿರಂಗ ಶುದ್ಧಿ ಎಂದರೆ ನಮ್ಮ ಮಾತು ಮತ್ತು ನಡೆ. ಒಳಗೆ ಶುದ್ಧವಾಗಿದ್ದರೆ ಹೊರಗಿನ ವರ್ತನೆ ಸಹಜವಾಗಿ ಶುದ್ಧವಾಗುತ್ತದೆ. ಈ ವಚನವು ಯಾವುದೇ ದೊಡ್ಡ ಆಚರಣೆಗಳನ್ನು ಹೇಳುವುದಿಲ್ಲ, ಯಾವ ವಿಧಿವಿಧಾನಗಳನ್ನೂ ಹೇಳುವುದಿಲ್ಲ. ಅವರು ಹೇಳಿದ್ದು ಸರಳ, ಪ್ರಾಮಾಣಿಕ, ಅಹಂಕಾರರಹಿತ ಜೀವನವೇ ದೇವರನ್ನು ಒಲಿಸುವ ದಾರಿ ಎಂದು. ಶುದ್ಧತೆ ದೇವಾಲಯದಲ್ಲಿ ಪ್ರಾರಂಭವಾಗುವುದಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.